2 ರಿಂದ 3 ಹಳ್ಳಿಕಾರ ಹಸುಗಳಿಂದ ಪ್ರಾರಂಭಿಸಬಹುದಾದ ಸಂಪೂರ್ಣ ಸಂವರ್ಧನೆ ಫಾರ್ಮಿಂಗ್ ಬಿಸಿನೆಸ್ ಪ್ಲಾನ್. ರೈತರಿಗೆ ಬಳಸಲು ಸುಲಭವಾಗುವ ರೀತಿ. ಹಳ್ಳಿಕಾರ್ ಕರ್ನಾಟಕದ ಗೌರವ, ಇಂಡಿಜಿನಸ್ ಜಾತಿ, ದುಡಿಮೆ ಶಕ್ತಿ, ರೋಗ ನಿರೋಧಕ, ಕಡಿಮೆ ವೆಚ್ಚ. ಹಳ್ಳಿಕಾರ್ ಯಾಕೆ ಉತ್ತಮ? ಹೆಚ್ಚಿನ ಸ್ಟ್ಯಾಮಿನಾ, ಕೆಲಸಕ್ಕೆ ಮತ್ತು ಸಂವರ್ಧನೆಗೆ. ರೋಗ ತಡೆ ಸಾಮರ್ಥ್ಯ ಹೆಚ್ಚು, ಕಡಿಮೆ ಮೇಂಟೆನೆನ್ಸ್ ಕಾಸ್ಟ್, ಗೊಬ್ಬರ ಗುಣಮಟ್ಟ ಉತ್ತಮ, ಕರುಗಳ ಮಾರುಕಟ್ಟೆ ಬೆಲೆ ಹೆಚ್ಚು. ಇಂಡಿಜಿನಸ್ ಆದ್ದರಿಂದ ಸರ್ಕಾರದ ಬೆಂಬಲ ಲಭ್ಯ. ನೋಟ್: ಹಳ್ಳಿಕಾರ್ ಸಾಮಾನ್ಯವಾಗಿ ಹೆಚ್ಚು ಹಾಲು ಕೊಡುವ ಜಾತಿಯಲ್ಲ. ಲಾಭ ಮುಖ್ಯವಾಗಿ ಕರುಗಳ ಮಾರಾಟ, ಗೊಬ್ಬರ ಮಾರಾಟ, ಜಾತಿ ಸಂವರ್ಧನೆ ಮತ್ತು ನೈಸರ್ಗಿಕ ಕೃಷಿಗೆ ಮ್ಯಾನ್ಯೂರ್ ಸಪ್ಲೈ. ಆರಂಭಿಕ ಹೂಡಿಕೆ ಇನ್ವೆಸ್ಟ್ಮೆಂಟ್. 1. ಹಸು ಖರೀದಿ. ಹಳ್ಳಿಕಾರ್ ಪ್ರೈಸ್. ಗುಣಮಟ್ಟ, ವಯಸ್ಸು, ಪೆಡಿಗ್ರಿ ಮೇಲೆ ಬೆಲೆ. 35,000 ರಿಂದ 65,000 ಒಂದು ಹಸುವಿಗೆ, ಅಂದ್ರೆ 2 ರಿಂದ 3 ಹಸುಗಳು 1 ಲಕ್ಷ ರಿಂದ 1,80,000 ಆಗುತ್ತೆ. ಕೌಶೆಡ್ ನಿರ್ಮಾಣಕ್ಕೆ ಅಂದಾಜು 3 ಹಸುಗಳಿಗೆ, ಅಂದ್ರೆ ಸರಳ ಓಪನ್ ಶೆಡ್ ಪ್ಲಸ್ ಬ್ಯಾಂಬೂ ಅಥವಾ ಮೆಟಲ್ ರೂಫ್, 35,000 ರಿಂದ 55,000 ಆಗುತ್ತೆ. ಇನ್ನ ಆಹಾರ. ಮೊದಲ ತಿಂಗಳ ಸ್ಟಾಕ್ ತಗೊಂಡ್ರೆ ಹಳ್ಳಿಕಾರ್ಗೆ ಕಡಿಮೆ ಫೀಡ್ ವೇಸ್ಟೇಜ್, 3,000 ದಿಂದ 4,500 ರೂಪಾಯಿ ಆಗುತ್ತೆ. ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ ಯಾಕೆ ಬಂದ್ರೆ ಬಲ್ಡೆ, ಮಗ್, ರೋಪ್, ಬ್ರಷ್ ಇವೆಲ್ಲ ಸೇರಿ ಒಂದು 2,000 ಅಥವಾ 3,500 ರೂಪಾಯಿ ಆಗುತ್ತೆ. ಒಟ್ಟು ಆರಂಭಿಕ ಹೂಡಿಕೆ 1,40,000 ರಿಂದ 2,40,000. ಇಷ್ಟು ಆದ್ರೆ ಸರ್ಕಾರಕ್ಕೆ ಸಬ್ಸಿಡಿ ಹಾಕಿಡ್ರೆ ಇದು ಇನ್ನೂ ಕಡಿಮೆ. ಕರ್ನಾಟಕ ಸರ್ಕಾರದಲ್ಲಿ ಸಹಾಯನೂ ಕೊಡ್ತಾರೆ. ಗುರು, ಅದೇ ಸಬ್ಸಿಡಿ ಅಂತಾರಲ್ಲ ಅದು. ಹಳ್ಳಿಕಾರ್ ಇಂಡಿಜಿನಸ್ ಜಾತಿಯಾದ್ರಿಂದ ಪಶುಭಾಗ್ಯ ಯೋಜನೆನೂ ಇದೆ. ಹಸು, ಎಮ್ಮೆ ಖರೀದಿಗೆ 25% ರಿಂದ 35% ಸಬ್ಸಿಡಿ ಕೊಡ್ತಾರೆ. ಇನ್ನ ಎಸ್ಸಿ, ಎಸ್ಟಿಗೆ 50% ಸಬ್ಸಿಡಿ ಕೊಡ್ತಾರೆ. ಶೆಡ್ ನಿರ್ಮಾಣಕ್ಕೆ ಹೆಚ್ಚುವರಿ ಸಹಾಯ ಮಾಡ್ತಾರೆ. ವೆಹಿಕಲ್ ಲೈವ್ ಸ್ಟಾಕ್ ಇನ್ಶೂರೆನ್ಸ್ ಅಡಿಯಲ್ಲಿ ವಿಮಾ ಪ್ರೀಮಿಯಂ 50% ಸರ್ಕಾರದಿಂದ ಸಿಗುತ್ತೆ. ಹಸು ಸತ್ತು ಹೋದ್ರೆ ಮಾರುಕಟ್ಟೆ ಬೆಲೆ ಪರಿಹಾರ ನೀಡ್ತಾರೆ. ಇಂಡಿಜಿನಸ್ ಬ್ರೀಡ್ ಕನ್ಸರ್ವೇಷನ್ ಸಪೋರ್ಟ್ ಅಂದ್ರೆ ಹಳ್ಳಿಕಾರ್, ದೇವನಿ, ಅಮೃತ್ ಮಹಲ್, ಮಲ್ನಾಡ್ ಗಿಡ್ಡ ಜಾತಿಗಳಿಗೆ ಆದ್ಯತೆ. 3 ಹಸುಗಳಿಗೆ ಸರಾಸರಿ ಸಿಗುವ ಸಬ್ಸಿಡಿ 40,000 ರಿಂದ 90,000. ಹಾಲು ಉತ್ಪಾದನೆ ರಿಯಲಿಸ್ಟಿಕ್ ಔಟ್ಪುಟ್. ಹಳ್ಳಿಕಾರ್ ಜಾತಿ ಹೆಚ್ಚು ಹಾಲು ಜಾತಿಯಲ್ಲ. ಸರಾಸರಿ 2.5 ಲೀಟರ್ ನಷ್ಟು ಹಾಲು ಒಂದು ದಿನಕ್ಕೆ ನೀಡುವ ಹಸು. 3 ಹಸುಗಳು ಲೆಕ್ಕ ಹಾಕಿದ್ರೆ 7 ರಿಂದ 12 ಲೀಟರ್ ಒಂದು ದಿನಕ್ಕೆ ಕೊಡ್ತಾವೆ. ಇನ್ನ ಹಾಲಿನ ಆದಾಯ ಇನ್ಕಮ್. ಗ್ರಾಮ ಮಾರುಕಟ್ಟೆ ದರ 34 ರಿಂದ 45 ಲೀಟರ್ ಸಿಗುತ್ತೆ. ದಿನದ ಆದಾಯ 10 ಲೀಟರ್ ಗುಣಿಸು 40 ರೂಪಾಯಿ, 400 ರೂಪಾಯಿ ಒಂದು ದಿನಕ್ಕೆ ಸಿಗುತ್ತೆ. ಇನ್ನ ತಿಂಗಳ ಆದಾಯ 12,000 ರಿಂದ 14,000 ಸಿಗುತ್ತೆ. ಹಳ್ಳಿಕಾರ್ನ ನಿಜವಾದ ಲಾಭದ ಮೂಲಗಳು ಅಂದ್ರೆ ಕರುಗಳ ಮಾರಾಟ. ಇದೇ ನೋಡಿ ಮೇನ್ ಪ್ರಾಫಿಟ್. ಹಳ್ಳಿಕಾರ್ ಗಂಡು ಕರುವಿಗೆ 18,000 ರಿಂದ 35,000 ಕೊಟ್ಟು ತಗೋತಾರೆ. ಹೆಣ್ಣು ಕರು 25,000 ರಿಂದ 55,000 ಮಾರ್ಕೆಟ್ ವ್ಯಾಲ್ಯೂ ಇದೆ. ಪ್ಯೂರ್ ಲೈನ್ ಹಳ್ಳಿಕಾರ್ ತುಂಬಾ ಡಿಮ್ಯಾಂಡ್ ಇದೆ ಕಣ್ರಿ. ಅಂದಾಜು 60,000 ರಿಂದ 1,20,000 ಬೆಲೆ ಇದೆ. ಅಂದಾಜು ವರ್ಷಕ್ಕೆ 2 ರಿಂದ 3 ಕರುಗಳು ಅಂದ್ರೆ ಅಲ್ಲಿಗೆ 60,000 ರಿಂದ 1,50,000 ಆಯಿತು. ಇನ್ನ ಗೊಬ್ಬರ ಮಾರಾಟಕ್ಕೆ ಬಂದ್ರೆ ಹಳ್ಳಿಕಾರ್ ಮ್ಯಾನ್ಯೂರ್ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಅತ್ಯುತ್ತಮ. 3 ಹಸುಗಳಿಂದ ದಿನಕ್ಕೆ 40 ರಿಂದ 55 ಕೆಜಿ. ದರ 2 ರಿಂದ 4 ರೂಪಾಯಿ ಕೆಜಿ. ಮಾಸಿಕ ಆದಾಯ 2,000 ರಿಂದ 4,000 ರೂಪಾಯಿ. ನಮ್ ರೈತರ ದುಡಿಯೋಕೆ ಎಲ್ಲಿಗೆ ಹೋಗ್ಬೇಕ್ರಿ? ಇಲ್ಲೇ ಇದೆಯಲ್ಲ ಎಲ್ಲ ಅಲ್ವಾ? ಬನ್ನಿ ವಿಷಯಕ್ಕೆ ಹೋಗೋಣ. ಇನ್ನು ಇವುಗಳನ್ನ ಬಾಡಿಗೆಗೂ ಕೊಡ್ತಾರೆ. ಇನ್ನು ಹಂಗೆ ಲೆಕ್ಕ ಹಾಕೊಂಡ್ರೆ ಹಳ್ಳಿಕಾರ್ ಆಕ್ಸನ್ನ ಕೆಲವು ರೈತರು ಸುಗರ್ ಕೇನ್ ಪ್ಲವಿಂಗ್ ಮತ್ತೆ ಕಾರ್ಟ್ ಪುಲ್ಲಿಂಗ್ ಆಮೇಲೆ ಫೆಸ್ಟಿವಲ್ ಅಥವಾ ಜಾತ್ರೆ ಯೂಸಸ್ ಕೊಟ್ರೆ ಒಂದು ದಿನಕ್ಕೆ 800 ರಿಂದ 1,200 ರೂಪಾಯಿ ಬಾಡಿಗೆ. ಆದರೆ ಎಂಥ ಆದಾಯ ಅಲ್ವಾ ಇದರಲ್ಲಿ? ಗಂಡು ಜಾನುವಾರುಗಳಿಂದ ಹೆಚ್ಚುವರಿ ಆದಾಯ. ಇಲ್ಲಿ ತನಕ ಆದಾಯ ಆಯಿತು. ಇವಾಗ ಖರ್ಚು ನೋಡೋಣ ಬನ್ನಿ. ತಿಂಗಳ ಖರ್ಚು ಆಹಾರ ಮತ್ತು ಆರೈಕೆ 4,000 ರಿಂದ 6,000.
ವೈದ್ಯಕೀಯ ಮತ್ತು ಮಿನರಲ್ ಮಿಕ್ಸ್ 300ರಿಂದ 500 ರೂಪಾಯಿ. ಒಟ್ಟು ತಿಂಗಳ ಖರ್ಚು 4,500ರಿಂದ 6,500 ರೂಪಾಯಿ ಇಷ್ಟು ಆಗುತ್ತೆ ನೋಡಿ. ಈಗ ತಿಂಗಳ ಆದಾಯ ನೋಡೋಣ ಬನ್ನಿ. ತಿಂಗಳ ಲಾಭ ನೆಟ್ ಪ್ರಾಫಿಟ್. ಹಾಲಿನಿಂದ ಬರುವ ಆದಾಯ 12,000ರಿಂದ 14,000 ಮೈನಸ್ ಖರ್ಚು 6,000 6,000ರಿಂದ 8,000. ಇನ್ನ ಗೊಬ್ಬರದಿಂದ 2,000ರಿಂದ 4,000. ಕರುವಿನಿಂದ ಅಂದ್ರೆ ಆನ್ಯುವಲ್ ಆವರೇಜ್ 5,000ರಿಂದ 12,000 ಪರ್ ಮಂತ್ ಆವರೇಜ್. ಅಲ್ಲಿಗೆ ಎಲ್ಲ ಸೇರಿ ಒಂದು ತಿಂಗಳಿಗೆ ಆದಾಯ 13,000ರಿಂದ 22,000ರಷ್ಟು. ಹಳ್ಳಿಕಾರ್ ಫಾರ್ಮ್ನ ಬೆಸ್ಟ್ ಸೆಟಪ್. ಈಸ್ಟ್ ಫೇಸಿಂಗ್ ಓಪನ್ ಶೆಡ್, 12x10 ಫೀಟ್ ಸ್ಪೇಸ್ ಪರ್ ಕೌ, ಸ್ಲೋಪ್ಡ್ ಫ್ಲೋರಿಂಗ್ ಫಾರ್ ಡ್ರೈನೇಜ್, ಗ್ರಾಸ್, ಸೂಪರ್ ನೇಪಿಯರ್ ಅಥವಾ ಕೋ4, ಮಿನರಲ್ ಮಿಕ್ಸ್ ವೀಕ್ಲಿ, ರೆಗ್ಯುಲರ್ ಡಿವರ್ಮಿಂಗ್, ಆಕ್ಸ್ಗೆ ಸೆಪರೇಟ್ ಟ್ರೈನಿಂಗ್ ಏರಿಯಾ. ರಿಟರ್ನ್ ಪೀರಿಯಡ್ ಅಂದ್ರೆ ಬಂಡವಾಳ ವಾಪಸ್. ಹಾಲಿನಿಂದ ಅಲೋನ್ 12ರಿಂದ 15 ತಿಂಗಳು. ಕರುಗಳ ಮಾರಾಟ ಸೇರಿಸಿದ್ರೆ 5ರಿಂದ 8 ತಿಂಗಳು. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಕಾಂಟ್ರಾಕ್ಟ್ ಮಾಡಿದ್ರೆ ವೇಗವಾಗಿ ಲಾಭ. ಫೈನಲ್ ಆಗಿ ಹೂಡಿಕೆ 1.4ರಿಂದ 2.4 ಲಕ್ಷ. ತಿಂಗಳ ಆದಾಯ 13,000ರಿಂದ 22,000. ಮುಖ್ಯ ಲಾಭ ಕರುಗಳು ಪ್ಲಸ್ ಗೊಬ್ಬರ. ಹಾಲು ಸೆಕೆಂಡರಿ ಇನ್ಕಮ್. ರಿಸ್ಕ್ ಕಡಿಮೆ. ಗವರ್ಮೆಂಟ್ ಸಪೋರ್ಟ್ 35ರಿಂದ 50% ಸಬ್ಸಿಡಿ.